ಇನ್ನು ಕೋಗಿಲು ಗ್ರಾಮದಲ್ಲಿ ಅಕ್ರಮ ಮನೆಗಳನ್ನು ತೆರವು ಮಾಡಿದ್ದ ವಿವಾದ ವಿಚಾರ ಸಂಬಂಧ ರಾಜಕೀಯ ತೀರ್ವನ್ನ ಪಡ್ಕೊಳ್ತಾ ಇದೆ ಒತ್ತುವರಿ ತೆರವು ಕೇಸು. ರಾಜಕೀಯ ಕೆಸರೆರೆ ಚಾಟಕ್ಕೆ ಕಾಣಿಸ್ತಾ ಇದೆ. ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ನಾವ್ಯಾರೂ ಕೂಡ ಬಾಂಗ್ಲಾದಿಂದ ಬಂದವರಲ್ಲ, ಪಾಕಿಗಳಲ್ಲ, ಮೂಲ ನಮ್ದು ಭಾರತನೇ, ನಾವು ಭಾರತೀಯರು, ಅಪ್ಪಟ ಕನ್ನಡಿಗರು, ನಾವು ಕನ್ನಡ ಮಾತಾಡ್ತೀವಿ ಅಂತ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಬಾಂಗ್ಲಾ ಪಾಕಿಸ್ತಾನದವರಿಗೆ ಕನ್ನಡ ಮಾತಾಡಕ್ಕೆ ಬರುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರಗೀತೆಯನ್ನು ಹಾಡಿ ನಾವು ಕೂಡ ಭಾರತೀಯರು ಅಂತ ಗುರುತಿಸ್ಕೊಳ್ಬೇಕಾಗಿದೆ ಅಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಅಂತ ವಾಸಿಂ ಲೇಔಟ್ನಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಜೊತೆಗೆ ನಾವು ಯಾರಾದರೂ ಸತ್ರೆ ಅದಕ್ಕೆ ಬಿಜೆಪಿಯವರೇ ನೇರ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಸರ್ಕಾರವೂ ಹೊಣೆ ಆಗುತ್ತೆ ಅಂತ ತೀವ್ರ ಆಕ್ರೋಶವನ್ನು ಅಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಷನಲ್ ಅಂತಮ್ ಬರುತ್ತೆ, ನಾವು ಅದನ್ನೇ ಹೇಳ್ತೀವಿ. ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ. ಇಡೀ ಭಾರತ ದೇಶದಾಗ ಬಿಟ್ಟಿರೋ ಎಲ್ಲರೂ ಸ್ವತಂತ್ರವಾಗಿ ಗೆಲ್ಲಬೇಕು, ಬದುಕಬಹುದಂತ ನಮ್ಗೆ ಕೊಟ್ಟಿರೋದು ಐಡೆಂಟಿ ಕಾರ್ಡ್. ನೀವು ಐಡೆಂಟಿ ಕಾರ್ಡ್ ಏನು ಕೊಡ್ತೀರಾ? ನೀವು ನಮಗೆ ಪೌರತ್ವ ಕೊಡ್ತೀರಾ. ಮನೆ ಬೇಕು ವಾಸ ಮಾಡಕ್ಕೆ, ಕುಡಿಯೋ ನೀರು ಬೇಕು, ಗಾಳಿ ಬೇಕು, ಬೆಳಕು ಬೇಕು, ಎಲ್ಲಾ ಸಂವಿಧಾನಬದ್ಧ ಹಕ್ಕುಗಳು ಬೇಕು ಅವ್ರಿಗೆ. ಕೊಡ್ತೀವಿ ಅಂತೇಳಿ ಓಟ್ ಗೆಲ್ತೀರಾ, ಲಾಸ್ಟ್ಗೆ ಎಲ್ಲಾರು ಬೀದಿ ನಿಲ್ಲಿಸ್ತೀರಾ. ಇದು ಸ್ವತಂತ್ರ ರಾಜ್ಯನ? ಇದು ಹಿಟ್ಲರ್ ರಾಜ್ಯ ಆಗಿದೆ. ಹಿಟ್ಲರ್ ರಾಜ್ಯ ಆಗಿದೆ ಸ್ವತಂತ್ರ ರಾಜ್ಯ ಅಲ್ಲ. ಆದ್ರೆ ಕೊಡುವಂತವ್ರನ್ನ ಧಿಕ್ಕರಿಸಿ ಇವ್ರ ಮಧ್ಯದಾಗೆ ಕೆಲ ಕಿಡಿಗೇಡಿಗಳು, ಇವ್ರನ್ನೆಲ್ಲ ನೇಪಾಳಿಗಳು, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ಅಂತ ಹೇಳಿ ಬಿಂಬಿಸಿ ಅನ್ಯಾಯ ಮಾಡ್ತವ್ರೆ. ನನ್ಗೆ 50 ವರ್ಷ. ಈಗ ವಾಣಿ ವಿಲಾಸ್ ವಿಕ್ಟೋರಿಯಾದಲ್ಲಿ ಹುಟ್ಟಿದ್ ನಾವು. ಓದಿರೋದು ಸಿಟಿ ಮಾರ್ಕೆಟ್ ಹತ್ರ CMA ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಅಲ್ಲಿ ಓದಿರೋದು ನಾವು. ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ವಾಸ ಮಾಡ್ಕೊಂತ ಇದ್ರು. ಆಮೇಲೆ ನಮ್ ವಾಸ ಮಾಡ್ಕೊಂಡು